ಸೊ 138 ಆಗುತ್ತೆ ಅಂತ ಇತ್ತು. ಆದರೆ ಯಾವಾಗ ಸುರಪುರ MLA ತೀರ್ಕೊಂಡ್ರು 1 ವೋಟ್ ಕಡಿಮೆ ಆಯಿತು. ಇಲ್ಲಿ ಸೋಮಶೇಖರ ವಿರುದ್ಧ ಸಿಟ್ಟಿಗೆದ್ದ ಕುಮಾರಸ್ವಾಮಿ, ಅದರ ಅರ್ಥ ಏನು ಅಂತ ನಿಮ್ಗೆ ಒಂದು ರೀತಿಯಲ್ಲಿ ಇದು ಸೋಲುವ ಭೀತಿನ ಗೊತ್ತಿಲ್ಲ ನನಗೆ. ಬೊಮ್ಮಾಯಿ BSY ಕಾಲದಲ್ಲಿ ಅಭಿವೃದ್ಧಿ ಮಾಡಿಕೊಂಡ್ರು ಅಂದರೆ ಅವರು ಬಂದು ಮಿನಿಸ್ಟರ್ ಆದರು ಅಂತ, ಸಹಕಾರ ಸಚಿವರಾಗಿದ್ದರು, 3 ವರ್ಷಕ್ಕೆ 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸಿಟ್ಟಾಗಿದ್ದಾರೆ ಅಂದ್ರೆ ಅವ್ರು ಬರ್ತಿಲ್ಲ ಅಂತಾನ, ಓಟ್ ಹಾಕ್ತಿಲ್ಲ ಅಂತಾನ, ಏನೋ ಒಂದು ಸಂದೇಶ ಅಂತೂ ರವಾನೆ ಆಗ್ತಿದೆ. ಒಂದು ಸೂಚನೆ ಸಿಕ್ಬಿಟ್ಟಿರುತ್ತೆ ಕುಮಾರಸ್ವಾಮಿ ಅವರಿಗೆ. ನಮ್ಮವರು ರೈಟ್. ವಿಧಾನಸೌಧದ ಈ ಒಂದು ವಾತಾವರಣದಲ್ಲಿ ಬೆಳಗ್ಗೆಯಿಂದ ಗಮನಿಸ್ತಾ ಇರೋದೇನು ಅಂತಂದ್ರೆ, ಇಲ್ಲಿ ಬಿಜೆಪಿ ಶಾಸಕರು, JDS ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ಅವರು ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಹಾಕಿದರೆ ಅದಕ್ಕೆ ಅಡಿಪಾಯ ಹಾಕಿದವರು ಅವರು. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ದರೆ ಅವ್ರು ಆಗ್ತಂತ ಅಡಿಪಾಯನೇ ಕಾರಣ ಅಂತಕ್ಕಂಥದ್ದನ್ನು ಮಾಡಬೇಕು. ಆಮೇಲೆ 1950ನೇ ಇಸ್ವಿನಲ್ಲಿ 3 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರು ಮಂತ್ರಿಗಳಾಗಿ, ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು. ಚಂದ್ರಶೇಖರ್ ವಿರುದ್ಧ ಸಿಟ್ಟಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಒಂದು ಸೂಚನೆ ಅಂತೂ ಸಿಗ್ತಾ ಇದೆ. ST ಸೋಮಶೇಖರ್ ನಾನು ಬಿಜೆಪಿಗೇನೆ ಓಟು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಹೇಳಿದ್ರು. ಬಿರುಗಾಳಿ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಿದೆಯಾ ST ಸೋಮಶೇಖರ್ ಅವರ ನಡೆ? ಕುಮಾರಸ್ವಾಮಿ ಅವರ ಮಾತುಗಳನ್ನ ಗಮನಿಸಿದ್ರಂತೂ ಹಾಗನಿಸ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಬಂದಿಲ್ಲ, ವೋಟಿಂಗಿಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೋ ಇಲ್ವೋ ಆ ಬಗ್ಗೆ ಕೂಡ ಸ್ಪಷ್ಟನೆ ಇಲ್ಲ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ ಪರಿಯನ್ನ ಗಮನಿಸಿದ್ರೆ ST ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡ್ತಾರಾ ಅಥವಾ ಗೈರಾಗುವ ಮೂಲಕ ಬಿಜೆಪಿಗೆ ನೀಡಬೇಕಾಗಿದ್ದ, ಕುಪೇಂದ್ರ ರೆಡ್ಡಿ ಅವರಿಗೆ ನೀಡಬೇಕಾಗಿದ್ದ ಬೆಂಬಲ ನೀಡ್ತಾ ಇಲ್ವಾ ಅನುಮಾನ ಅಂತೂ ಕಾಡ್ತಿದೆ. ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. 3 ವರ್ಷ ಮಂತ್ರಿಗಳಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಆಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರ ಮಾತಿನ ಅರ್ಥ ಅಲ್ವೇ ಅವ್ರು ಹೇಳ್ತಕ್ಕಂಥದ್ದು. ಅದಕ್ಕಿಂತ ಇನ್ನೇನು ಚರ್ಚೆ ಮಾಡ್ಬೇಕು ಬನ್ನಿ ಅದ್ರ ಬಗ್ಗೆ. 3 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರು ಮಂತ್ರಿಗಳಾಗಿ, ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ. ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿ